ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ವಾಟ್ ಇಫ್ ಸೀಸನ್ 3ನ 8ನೇ ಎಪಿಸೋಡು ಅಂದರೆ ಕೊನೆಯ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಬಂದಿರೋ ಎಪಿಸೋಡ್ಗಳ ಕಥೆಯನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೀವು ಆ ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿರ್ತೀವಿ, ಹೋಗಿ ನೋಡ್ಕೊಂಡು ಬರ್ಬೋದು. ಈ ಎಪಿಸೋಡು ಈ ಸೀಸನಿಗೆ ಮಾತ್ರ ಅಲ್ಲ, ಈ ಸೀರೀಸ್ಗೆನೆ ಕೊನೆಯ ಎಪಿಸೋಡು. ಈ ಸೀರೀಸನ್ನು 3 ಸೀಸನ್ ಆಗಿ ಮಾಡಿ ಅಂದರೆ ಒಂದು ರೀತಿ ಟ್ರೈಲಾಜಿ ಥರ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನಾನಂಗಾಗಿ ಈ ಕೊನೆ ಎಪಿಸೋಡ್ ಭಾಳ ದೊಡ್ಡದಾಗೇನೋ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಅಂದರೆ ಮೊದಲ 2 ಸೀಸನ್ನ ಫೈನಲ್ ಎಪಿಸೋಡುಗಳಿದ್ವಲ್ಲ, ಆ ರೇಂಜಿಗೆ ಕೂಡ ಇಲ್ಲ ಇದು. ಇಲ್ಲಿ 5th ಡೈಮೆನ್ಷನ್ನು, ಹೊಸ ಥಿಯರಿ, ಹೊಸ ರೂಲ್ಸು, ವಿಲ್ ಪವರು, ಕೊನೆದಾಗಿ ಫಿಲಾಸಫಿ ಎಲ್ಲ ತಂದು ತುರ್ಕಿ ಜಾತ್ರೆ ಮಾಡಿಟ್ಟಿದ್ದಾರೆ. ಓಕೆ, ಈಗ ಆ ಜಾತ್ರೆನೇ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿ ಮುಗಿಸ್ಬಿಡೋಣ. ಎಪಿಸೋಡು ಶುರುವಾಗ್ತಿದ್ದಂಗೆ ವಾಚರ್ನ ಆರಿಜಿನ್ ಸ್ಟೋರಿಯನ್ನು ತೋರಿಸ್ತಾರೆ. ಅಂದರೆ ಇವನೊಬ್ಬನ ಆರಿಜಿನ್ ಸ್ಟೋರಿ ಅಲ್ಲ, ಎಲ್ಲ ವಾಚರ್ಸ್ದು ಆಲ್ಮೋಸ್ಟ್ ಆಲ್ ಇದೇ ಥರನೇ ಇರುತ್ತೆ. ಇಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ವಾಚರ್ಸ್ಗಳನ್ನೆಲ್ಲ ವಾಚ್ ಮಾಡುವಂಥ ದಿ ಎಮಿನೆನ್ಸ್ ಅನ್ನೋ ವಾಚರು ಅವ್ರ ಡೈಮೆನ್ಷನ್ನಲ್ಲಿರುವಂಥ ಬೀಯಿಂಗ್ಗಳಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮಲ್ಟಿವರ್ಸ್ಗಳನ್ನು ವಾಚ್ ಮಾಡೋದಕ್ಕೆ ಬಿಡ್ತಾನೆ. ಇದೇನು ಬರೀ ನೋಡೋದಕ್ಕೂ ಕೂಡ ಟ್ರೈನಿಂಗ್ ತಗೋಬೇಕಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಬಟ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಾವಿರೋದು 3rd ಡೈಮೆನ್ಷನ್ನಲ್ಲಿ. ಈ ಡೈಮೆನ್ಷನ್ನ ರೂಲ್ಸ್ ಹೆಂಗಪ್ಪ ಅಂತ ಹೇಳಿದ್ರೆ, ಅದು ಮೂಮೆಂಟ್ಸು ಬೇರೆ ಬೇರೆ ದಿಕ್ಕುಗಳಿಗೆ, ಅಂದರೆ ಮೇಲೆ ಕೆಳಗಡೆ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಕಡೆನೂ ಚಲಿಸ್ಬೋದು. ಇದು ಪ್ರತಿಯೊಂದು ಜೀವಿಗಾಗಿರಲಿ ಅಥವಾ ಪ್ರತಿಯೊಂದು ವಸ್ತುಗಾಗಿರಲಿ ಅನ್ವಯಿಸುತ್ತೆ. ಅದೇ ಥರ ಇವರ 5th ಡೈಮೆನ್ಷನ್ನ ರೂಲ್ಸ್ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ, ನ್ಯಾಚುರಲ್ ಆರ್ಡರ್ಸ್ಗಳನ್ನು ಫಾಲೋ ಮಾಡೋದು. ಅಂದರೆ ಯಾವ್ದ್ಯಾವ್ದು ಹೆಂಗೆ ಬೆಳೀತಾ ಇರುತ್ತೋ, ಹೆಂಗೆ ಹೋಗ್ತಾ ಇರುತ್ತೋ ಅದನ್ನು ಹಂಗಂಗೆ ಬಿಟ್ಬಿಡೋದು. ಯಾವುದಕ್ಕೂ ಡಿಸ್ಟರ್ಬ್ ಮಾಡೋಂಗಿಲ್ಲ, ಯಾವುದೇ ತಂಟೆ ತಕರಾರ್ಗೆ ಹೋಗಂಗಿಲ್ಲ. ನಾವಿದಕ್ಕೆ ಭದ್ರಾಗಿರ್ತೀವಿ ಅಂತ ಹೇಳ್ಬಿಟ್ಟು ಪ್ರಮಾಣ ತಗೊಳ್ಳೋದು. ಆ್ಯಂಡ್ ಅದೇ ರೀತಿಯಲ್ಲಿ ಎಮಿನೆನ್ಸು ಒಟ್ಟಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಕರ್ಕೊಂಬಂದು ಅವನನ್ನು ವಾಚರನ್ನಾಗಿ ಮಾಡ್ತಾ ಇದ್ದಾನೆ. ಅವನ ಕೈಲಿ ಪ್ರಮಾಣ ವಚನ ತಗೊಳ್ತಾ ಇದ್ದಾನೆ, ನಾವು ನ್ಯಾಚುರಲ್ ಆರ್ಡರ್ಸ್ಗಳನ್ನು ಫಾಲೋ ಮಾಡ್ತೀವಿ, ಯಾವುದೇ ಥರ ಹಸ್ತಕ್ಷೇಪ ಮಾಡಲ್ಲ ಅಂತ. ಆದರೆ ಒಟ್ಟು ಇಲ್ಲಿ ಮುಂಚೆನೇ ಹೇಳಿರ್ತಾನೆ, ಬರೀ ನೋಡೋದ್ರಿಂದ ಏನು ಕೆಲಸ ಮಾಡ್ದಂಗಾಗುತ್ತೆ, ಏನು ಸಾಧಿಸ್ದಂಗೆ ಆಗುತ್ತೆ, ಇದ್ರ ಉದ್ದೇಶ ಆದರೂ ಏನು ಅಂತಂತೇಳಿ. ಆವಾಗಲೇ ಎಮಿನೆನ್ಸು ಅರ್ಥ ಮಾಡ್ಕೋಬೇಕಾಗಿತ್ತು, ಒಂದಲ್ಲ ಒಂದು ದಿನ ಇವನು ಕೈ ಎತ್ತಾನೆ ಅಂತ. ಆದರೆ ಈಗ ಆ ಕೆಲಸ ಮಾಡಿದ್ದಾನೆ. ಮಲ್ಟಿವರ್ಸ್ ತುಂಬ ಕೈ ಆಡಿಸಿ ಅವನಿಗಿಷ್ಟ ಬಂದವ್ರಿಗೆಲ್ಲ ಸಹಾಯ ಮಾಡಿದ್ದಾನೆ. ಅದರಲ್ಲಿ ಕೆಲವರಿಗೆ ವಾಚರ್ನ ಐಡೆಂಟಿಟಿ ರಿವೀಲ್ ಆಗಿದೆ. ಅಂದರೆ 5th ಡೈಮೆನ್ಷನ್ನಲ್ಲಿರುವಂಥ ಬೀಯಿಂಗ್ಗಳೆಲ್ಲ ರಿವೀಲ್ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಅದರಲ್ಲಿ ಮುಖ್ಯವಾಗಿ ಬರೋದು 3 ಜನ. ಮೊದಲನೇದಾಗಿ ಅಲ್ಟ್ರಾನ್, ಅವನನ್ನು ಸೀಸನ್ 1 ಫೈನಲ್ನಲ್ಲಿ ಡಾಕ್ಟರ್ ಸ್ಟ್ರೇಂಜು ಪಾಕೆಟ್ ರಿಯಾಲಿಟಿನಲ್ಲಿ ಹಾಕಿ ಕೂಡ ಹಾಕಿರ್ತಾನೆ. ಇನ್ನು 2ನೇದಾಗಿ ಡಾಕ್ಟರ್ ಸ್ಟ್ರೇಂಜೆ, ಅವನು ಆಲ್ರೆಡಿ ಸೀಸನ್ 2ನಲ್ಲಿ ಒಂದು ಹೊಸ ಯೂನಿವರ್ಸನ್ನು ಕ್ರಿಯೇಟ್ ಮಾಡೋದಕ್ಕಂತೇಳಿ ಹೋಗಿ ಅವನೇ ಸೃಷ್ಟಿ ಮಾಡಿದಂಥ ಕುಲುಮೆಗೆ ಅವನನ್ನೇ ಅವನು ಸ್ಯಾಕ್ರಿಫೈಸ್ ಮಾಡ್ಕೊಂಡ್ಬಿಟ್ಟು ಯೂನಿವರ್ಸ್ ಆಗಿ ಬದಲಾಗಿದ್ದಾನೆ. ಅವನಿಂದಾಗಲಿ ಅಲ್ಟ್ರಾನಿಂದಾಗಲಿ ಯಾವುದೇ ಥರ ಥ್ರೆಟ್ ಇಲ್ಲ. ಆದರೆ ಈ 5th ಡೈಮೆನ್ಷನ್ನ ನೋಡಿರೋರಲ್ಲಿ ಕ್ಯಾಪ್ಟನ್ ಕಾರ್ಟರ್ ಒಬ್ಬಳೇ ಇರೋದು. ಹಂಗಾಗಿ ಅವಳನ್ನೀಗ ಎತ್ತಾಕೊಂಬಂದಿದ್ದಾರೆ. ಒಟ್ಟು ಪ್ರಮಾಣ ವಚನನ ಮುರಿದು ಇಂಥ ಕಿತಾಪತಿನೆಲ್ಲ ಮಾಡಿದ್ದಾನೆ. ಹಂಗಾಗಿ ಈಗ ಎಮಿನೆನ್ಸ್ ಕೂಡ ಪ್ರಮಾಣ ವಚನನ ಮುರಿದು ಕ್ಯಾಪ್ಟನ್ ಕಾರ್ಟರ್ನ ಕೊಂದು ಹೊಸದಾಗಿ ಪ್ರಮಾಣ ವಚನನ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ತಯಾರಾಗಿರ್ತಾರೆ. ಆದರೆ ಸೇಮ್ ಅದೇ ಟೈಮ್ಗೆ ಅಲ್ಟ್ರಾನ್ ಅಲ್ಲಿಗೆ ಬಂದು ಇವರಿಬ್ಬರನ್ನು ಬಿಡಿಸಿ ಆ 3 ಜನ ವಾಚರ್ಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇನ್ನು ಕ್ಯಾಪ್ಟನ್ ಕಾರ್ಟರ್ ಒಟ್ಟುನ ಕರ್ಕೊಂಡು ಸ್ಪೇಸ್ಶಿಪ್ ಎತ್ಕೊಂಡು ತಪ್ಪಿಸ್ಕೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಿರ್ತಾರೆ. ಆದರೆ ಒಟ್ಟಿಗೆ ಗೊತ್ತು, ನಾವೆಲ್ಲಿಗೂ ತಪ್ಪಿಸ್ಕೊಂಡೋಗೋಕ್ಕಾಗಲ್ಲ, ಯಾಕಂದರೆ 5th ಡೈಮೆನ್ಷನ್ ಪೂರ್ತಿ ಇವ್ರ ಕಂಟ್ರೋಲ್ನಲ್ಲೇ ಇದೆ. ಅವ್ರು ಮನ್ಸು ಮಾಡಿದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲೇ ನಮ್ಮನ್ನು ಹಿಡಿದಾಕ್ತಾರೆ ಅಂತ. ಅಂದರೆ ಕ್ಯಾಪ್ಟನ್ ಕಾರ್ಟರ್ ಇಲ್ಲಿ ಒಂದು ಐಡಿಯಾ ಮಾಡ್ತಾಳೆ. ಇವಳಿಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಸ್ಟ್ರೇಂಜ್ ಇನ್ನೊಂದು ಯೂನಿವರ್ಸನ್ನು ಕ್ರಿಯೇಟ್ ಮಾಡಿರ್ತಾನೆ. ಆ ಯೂನಿವರ್ಸ್ಗೆ ಹೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡೋಣ, ಯಾಕಂದರೆ ಆ ಯೂನಿವರ್ಸ್ ಪೂರ್ತಿ ಕಂಟ್ರೋಲ್ ಮಾಡ್ತಾ ಇರೋದೇ ಡಾಕ್ಟರ್ ಸ್ಟ್ರೇಂಜು. ಯಾಕಂದರೆ ಅವನೇ ಒಂದು ಯೂನಿವರ್ಸ್ ಆಗಿದ್ದಾನೆ. ಆ ಯೂನಿವರ್ಸ್ನಲ್ಲಿ ಅವನದೇ ಆಟ ನಡೆಯುತ್ತೆ, ಅವನು ಬೇಕಿದ್ರೆ ಇವ್ರನ್ನ ಕಂಟ್ರೋಲ್ ಮಾಡ್ತಾನೆ ಅಂತಂತೇಳಿ. ಬಟ್ ಇವರು ಟ್ರಾವೆಲ್ ಮಾಡಿಕೊಂಡು ಆ ಯೂನಿವರ್ಸ್ಗೆ ಸೇರೋಷ್ಟು ಒಳಗಡೆ ದಿ ಎಮಿನೆನ್ಸ್ ಅಲ್ಟ್ರಾನನ್ನು ಜಸ್ಟ್ ಸೊಳ್ಳೆ ಹೊಡೆದಂಗೆ ಹೊಡೆದ್ಬಿಡ್ತಾನೆ. ನೀವು ಇನ್ಫಿನಿಟಿ ವಾರ್ ಸಿನಿಮಾದಲ್ಲಿ ಥ್ಯಾನೋಸ್ ವಿಷನನ್ನು ಸಾಯಿಸ್ತಾನಲ್ಲ, ಅದಕ್ಕಿನ್ನೂ ಸಿಂಪಲ್ ಆಗಿರುತ್ತೆ. ಓಕೆ, ಅಷ್ಟೇ ಕತೆ. ಇನ್ನೆಷ್ಟೊತ್ತು ಇವ್ರನ್ನೆಲ್ಲ ಹುಡ್ಕೋದು. ಒಂದೇ ಸೆಕೆಂಡಲ್ಲಿ ಇಡೀ 5th ಡೈಮೆನ್ಷನನ್ನು ಕತ್ಲೆ ಮಾಡಿಬಿಟ್ಟು ದಿಢೀರಂತ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಈ 3 ಜನ ಮಹಾನ್ ಭಾವರು. ಒಂದೇ ಹೊಡೆತ, ಸ್ಪೇಸ್ಶಿಪ್ ಪೂರ್ತಿ ಛಿದ್ರ. ಇವರು ಯಾವುದೋ ಗ್ರಹದ ಮೇಲೆ ಹೋಗ್ಬಿಟ್ಟು ಬಿದ್ದುಬಿಡ್ತಾರೆ. ಇಲ್ಲಿ ಎಮಿನೆನ್ಸ್ ಹೊಡೆಯೋ ಒದೇನ ತಡ್ಕೊಳಕ್ಕಾಗ್ದೇನೆ ಎಲ್ಲರೂ ಒದ್ದಾಡ್ತಾ ಇರ್ತಾರೆ. ಆವಾಗ ವಾಚರ್ ಒಂದು ಪ್ಲ್ಯಾನ್ ಮಾಡ್ತಾನೆ. ಅದೇನಪ್ಪ ಅಂತಂದರೆ, ವಾಚರ್ ಥರನೇ ಈ ಮಹಿಳಾ ಮಣಿಯರು ಕೂಡ ಪ್ರಮಾಣ ವಚನ ಸ್ವೀಕರಿಸಿ ಅವರು ಕೂಡ ವಾಚರ್ ಆಗೋದು. ಆ್ಯಂಡ್ ಇದೇ ರೀತಿ ಮಾಡಿ ಅವರು ಕೂಡ ವಾಚರ್ ಆಗಿ ಬದಲಾಗೋಗ್ತಾರೆ. ಈಗ ಪ್ರತಿಯೊಬ್ಬರಿಗೂ ಕೂಡ ವಾಚರ್ನಷ್ಟೇ ಪವರ್ ಇರುತ್ತೆ. ಇವಾಗ ಶುರುವಾಗುತ್ತೆ ನೋಡಿ ಫೈಟು. ಒಟ್ಟು ಎಮಿನೆನ್ಸ್ ಜೊತೆ ಫೈಟ್ ಮಾಡ್ತಾ ಇದ್ರೆ ಇನ್ನು ಈ 4 ಜನನು ಇನ್ಕಾರ್ನೇಟ್ ಮತ್ತು ಎಕ್ಸಿಕ್ಯೂಷನರ್ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಈ ಫೈಟೇ ಒಂಥರ ವಿಚಿತ್ರವಾಗಿತ್ತು. ಸೀಸನ್ 1 ಸೀಸನ್ 2 ಫೈನಲೇನ ನೋಡುವಾಗ ಅಲ್ಲಿ ನಡೀತಿರೋಂಥ ಫೈಟ್ ನೋಡಿದ್ರೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಆದರೆ ಇಲ್ಲಿ ಗ್ಯಾಸ್ಟ್ರೈಟಿಸ್ ಆಗಿರೋಂಥ ಪೇಷಂಟ್ಗೂ ಕೂಡ ಊಸ್ ಬರಲ್ಲ, ಆ ಥರ ಕಾಣಿಸ್ತಾ ಇತ್ತು. ಸೀರಿಯಸ್ಲಿ ಇದನ್ನು ನೋಡಿ ನೀವೇ ಜಡ್ಜ್ ಮಾಡ್ಬೋದು.
ಓಕೆ, ಹೆಂಗಾದರೂ ಹಾಳಾಗೋಗ್ಲಿ, ಕತೆ ಹೇಳ್ಬಿಟ್ಟು ಮುಗಿಸ್ಬಿಡೋಣ. ಫೈನಲಿ ಈ ಮಾರ್ವೆಲ್ ಮಹಿಳಾ ಮಣಿಯರು ಹೊಡೆಯೋ ಹೊಡೆತಕ್ಕೆ 3 ಜನ ವಾಚರ್ಸ್ಗಳು ತತ್ತರಿಸೋಗ್ಬಿಡ್ತಾರೆ. ಫೈನಲಿ ಒಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನೀನು ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು, ನಾನು ನಂದೇ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ, ಇದರಿಂದ ಆಗ ನಷ್ಟ ಆದರೂ ಏನು ಅಂತಂತೇಳಿ. ಈ ಮಲ್ಟಿವರ್ಸ್ ಅನ್ನೋದು ಒಂದು ಗಾರ್ಡನ್ ಇದ್ದಂಗೆ, ಬರೀ ಇರೋ ಗಿಡಗಳನ್ನು ನೋಡ್ಕೊಂಡು ಕೂತ್ರೆ ಸಾಕಾಗಲ್ಲ, ನಾವು ವಾಚರ್ ಆಗಿದ್ದೀವಿ ಅಂತಂತೇಳಿ. ಅಲ್ಲಿ ಕಳೆ ಬಂದರೆ ಕಳೆ ಕಿತ್ತು, ಗೊಬ್ಬರ ಬೇಕಾದರೆ ಗೊಬ್ಬರ ಹಾಕಿ, ಹುಳ ಗಿಳ ಇದ್ದರೆ ಅವುಗಳನ್ನು ಕಂಟ್ರೋಲ್ ಮಾಡಿದ್ರೇ ಚೆನ್ನಾಗಿ ಚಿಗುರೋದು, ಚೆನ್ನಾಗಿ ಬೆಳೆಯೋದು, ನಮಗೆ ಹೂವು ಹಣ್ಣು ಎಲ್ಲ ಕೊಡೋದು, ಅವಾಗಲೇ ಅದು ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ. ಸೇಮ್ ಮಲ್ಟಿವರ್ಸ್ ಕೂಡ ಹಾಗೇನೆ. ಇಲ್ಲಿ ನಮ್ಮ ಕೈಲಿ ಏನೇನು ಒಳ್ಳೇದು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡಿದಾಗ್ಲೇ ಇದು ಕೂಡ ಚೆನ್ನಾಗಿರೋದು ಅಂತಂತ. ಬಟ್ ಈ ಫಿಲಾಸಫಿ ಎಲ್ಲ ದಿ ಎಮಿನೆನ್ಸ್ ತಲೆಗೆ ಹತ್ತೋದೇ ಇಲ್ಲ. ನೀನು ಒಣ ಭಾಷಣ ಎಲ್ಲ ಯಾವನಿಗೆ ಬೇಕು ಮಾಡ್ತೀನಿ ತಡಿ, ನಾನೇ ನಿನಗೆಲ್ಲ ವಿದ್ಯೆನೂ ಕಲಿಸಿಲ್ಲ, ಈಗ ನಾನು ವರ್ಷೆ ತೋರಿಸ್ತೀನಿ ಅಂತಂತೇಳಿ 3 ಜನ ವಾಚರ್ಗಳು ಕೂಡ ಇವ್ರನ್ನ ಎರೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ದಿ ಹೋಲ್ ಯೂನಿವರ್ಸ್ನಲ್ಲಿ ಇರೋವಂಥ ಕ್ಯಾಪ್ಟನ್ ಕಾರ್ಟರ್, ಸ್ಟಾರ್ಮ್, ಕಹೋರಿ, ಬರ್ಡಿ ಇವ್ರ ಜೊತೆಗೆ ವಾಚರನ್ನು ಎಲ್ರೂ ಎಲ್ಲರ ಎಕ್ಸಿಸ್ಟೆನ್ಸನ್ನು ಪ್ರತಿಯೊಂದು ಯೂನಿವರ್ಸ್ನಿಂದ ತೆಗೆದುಹಾಕೋದಿಕ್ಕಂತೇಳಿ ನೋಡ್ತಾರೆ. ಅದಕ್ಕೋಸ್ಕರ ಒಂದು ದೊಡ್ಡ ಫೋರ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವ್ರ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾರೆ. ಇದರಿಂದ ಮೆಲ್ದಾಗಿ ಅವರೆಲ್ಲರೂ ಕೂಡ ಡಿಸಪಿಯರ್ ಆಗ್ತಾ ಬರ್ತಿರ್ತಾರೆ. ಆದರೆ ಕ್ಯಾಪ್ಟನ್ ಕಾರ್ಟರ್ಗೆ ಇದನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಕಳ್ಕೊಂಡಿದ್ದು ಸಾಕು, ನಾನು ಯಾವುದೇ ಫ್ರೆಂಡ್ಸ್ಗಳನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಂತೇಳಿ ಅವಳ ವಿಲ್ ಪವರ್ ಜೊತೆ ಫುಲ್ ಪವರ್ನು ಯೂಸ್ ಮಾಡಿ ಆ 3 ಜನ ವಾಚರು ಒಟ್ಟು ಈ ಬರ್ಡಿ, ಕಹೋರಿ, ಸ್ಟಾರ್ಮ್ ಎಲ್ರೂ ಒಂದೇ ಸರಿ ಎತ್ಕೊಂಡೋಗಿ ಡಾಕ್ಟರ್ ಸ್ಟ್ರೇಂಜ್ ಯೂನಿವರ್ಸ್ಗೆ ಬಿಸಾಕ್ಬಿಡ್ತಾಳೆ. ಎಲ್ರಿಗೂ ಒಂದು ಸೆಕೆಂಡ್ ಏನಾಯ್ತು ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಎದ್ದು ನೋಡಿದ್ರೆ ಎಲ್ರೂ ಡಾಕ್ಟರ್ ಸ್ಟ್ರೇಂಜ್ ಯೂನಿವರ್ಸ್ನಲ್ಲಿ ಇರ್ತಾರೆ. ಈ ಪ್ರೋಸೆಸ್ಸಲ್ಲಿ ಕ್ಯಾಪ್ಟನ್ ಕಾರ್ಟರ್ ಅವಳನ್ನವಳು ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತಾಳೆ. ಅಂದರೆ ಅವಳು ಸತ್ತೋಗಿರ್ತಾಳೆ, ಅವಳ ಶೀಲ್ಡು ಮತ್ತೆ ಮುರಿದೋಗಿರುತ್ತೆ. ಆ್ಯಂಡ್ ಮುಂಚೆನೇ ಇವ್ರು ಹೇಳ್ದಂಗೆ ಡಾಕ್ಟರ್ ಸ್ಟ್ರೇಂಜು ಆ ಯೂನಿವರ್ಸನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅಲ್ಲಿ ಯಾರ ಆಟನೂ ನಡೆಯಲ್ಲ. ಹಂಗಾಗಿ ದಿ ಎಮಿನೆನ್ಸ್ ಪವರ್ ಕೂಡ ವರ್ಕ್ ಆಗ್ತಾ ಇರೋದಿಲ್ಲ. ಅರೆ ಇದೆಂಗೆ ಸಾಧ್ಯ ಅಂತಂತೇಳ್ಬಿಟ್ಟು ಪ್ರಶ್ನೆ ಮಾಡಿದಾಗ ಅವಾಗ ಒಟ್ಟು ಹೇಳ್ತಾನೆ, ನೀನು ಮಲ್ಟಿವರ್ಸ್ ಬಗ್ಗೆ ಏನಂತ ತಿಳ್ಕೊಂಡಿದ್ಯಾ, ಇಲ್ಲಿ ಪ್ರತಿಯೊಂದು ಪಾಸಿಬಿಲಿಟೀಸ್ ಕೂಡ ಇದೆ. ನೀನು ಹೊಸ್ದಾಗಿ ಏನೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀನೇನೇ ಇಮ್ಯಾಜಿನೇಷನನ್ನು ಮಾಡ್ಕೊಂಡ್ರೂ ಕೂಡ ಅದು ಆಲ್ರೆಡಿ ಇಲ್ಲಿ ಎಕ್ಸಿಸ್ಟ್ನಲ್ಲಿ ಇರುತ್ತೆ ಅಂತ. ಆ ಥರ ಇದೊಂದು ಎಂಡ್ಲೆಸ್ ಪ್ರಪಂಚ, ಇಲ್ಲಿ ಎಲ್ಲ ಥರದ ಸಾಧ್ಯತೆಯೂ ಇದೆ. ಅದೇ ಥರ ನೀನು ಈಗ ಪವರ್ ಕಳ್ಕೊಂಡಿದ್ಯಾ. ಹಂಗಾಗಿ ಜಾಸ್ತಿ ಹಾರಾಡೋದು ಬೇಡ, ನಾವು ಹೊಸ್ದಾಗಿ ಓದಿ ತಗೊಳ್ಳೋಣ. ನಾವು ಬರೀ ನೋಡೋದು ಮಾತ್ರ ಅಲ್ಲ, ನಮ್ಮ ಕೈಲಿ ಏನು ಒಳ್ಳೇದು ಮಾಡೋಕ್ಕಾಗುತ್ತೋ ಅದೆಲ್ಲದನ್ನು ಮಾಡ್ತೀವಿ ಅಂತಂತೇಳ್ಬಿಟ್ಟು ಪ್ರಮಾಣ ವಚನ ತಗೊಳ್ಳೋಣ ಅಂತಂತೇಳ್ಬಿಟ್ಟು ಅವಾಗ ಎಲ್ಲರೂ ಒಂದಾಗ್ತಾರೆ. ಇನ್ನು ಫೈನಲಿ ಈ 3 ಜನ ಮಾರ್ವೆಲ್ ಮಹಿಳಾ ಮಣಿಯರು ಕೂಡ ಈಗ ವಾಚರ್ ಆಗಿದ್ದಾರೆ. ಇವರು ಈಗ ಇಡೀ ಮಲ್ಟಿವರ್ಸನ್ನು ಕೂಡ ನೋಡ್ಬೋದು. ಅದೇ ರೀತಿ ಕ್ಯಾಪ್ಟನ್ ಕಾರ್ಟರ್ಗೂ ಕೂಡ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರೆಲ್ಲರೂ ಅವ್ರ ಕರ್ತವ್ಯನ ಶುರು ಮಾಡ್ತಾರೆ. ಅದರಲ್ಲಿ ಸ್ಟಾರ್ಮ್ ಒಂದು ಪ್ರಶ್ನೆನ ಕೇಳ್ತಾಳೆ, ನಾವೀಗ ಪ್ರತಿಯೊಂದು ರಿಯಾಲಿಟಿನೂ ಕೂಡ ನೋಡ್ತಿರ್ತೀವಲ್ಲ, ನಮ್ಮನ್ನು ಅದೇ ಥರ ಯಾರಾದರೂ ನೋಡ್ತಿರ್ತಾರ ಅಂತ. ಸೇಮ್ ಇದೇ ಕ್ವಶನಿಂದಾನೆ ವಾಚರು ಮತ್ತೆ ಅವನ ನರೇಷನನ್ನು ಶುರು ಮಾಡ್ತಾನೆ. ಹೌದು, ಇಲ್ಲಿ ಪ್ರತಿಯೊಂದು ಪಾಸಿಬಿಲಿಟೀಸ್ ಕೂಡ ಇರ್ತವೆ. ನಾವು ಏನೇ ಇಮ್ಯಾಜಿನೇಷನ್ ಮಾಡಿದ್ರೂ ಕೂಡ ಅದನ್ನು ನಾವಿಲ್ಲಿ ನೋಡ್ಬೋದು. ನಮಗೆ ಏನೇ ಹೊಸದಾಗಿ ಪ್ರಶ್ನೆ ಬಂದರೂ ಕೂಡ ನಾವು ಧೈರ್ಯವಾಗಿ ಪ್ರಶ್ನೆ ಮಾಡ್ಬೋದು, ವಾಟ್ ಇಫ್ ಅಂತ. ಹಿಂಗಂತೇಳ್ಬಿಟ್ಟು ಈ ಸೀರೀಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇದಿಷ್ಟು ವಾಟ್ ಇಫ್ ಸೀಸನ್ 3ನ ಕತೆ. ಇಲ್ಲಿಗೆ ವಾಟ್ ಇಫ್ ಚಾಪ್ಟರು ಕ್ಲೋಸ್ ಆಯಿತು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತಾ ಇರೋಣ. ಇದೇ ಥರ ನಮ್ಮ ಚಾನಲನ್ನು ನೋಡ್ತಾ ಇರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.